ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ ರೈಸ್ ಮಾಡ್ತಾರೆ ಅಲ್ವಾ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ತಾರಲ್ಲ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ನಾನಿಲ್ಲಿ ನಮ್ಮ ಪಾಪುಗೆ ತಿನ್ನಿಸ್ತಾ ಇರೋದ್ರಿಂದ ಎಣ್ಣೆ ಹಾಕ್ಕೊಂಡಿಲ್ಲ ಮೊಟ್ಟೆ ಉರಿಯೋಕ್ಕೆ. ನೀವು ದೊಡ್ಡವ್ರು ಮಾಡ್ಕೊತಿದ್ದೀರಾ ಅಂತ ಅಂದರೆ ನೀವು 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಮೇಲೆ ನೀವು ಮೊಟ್ಟೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ನಾನು ಪಾಪುಗೆ ತಿನ್ನಿಸೋದ್ರಿಂದ ಅದು ತಳ ಹಿಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಅವಳಿಗೆ ಹುಷಾರಿರಲಿಲ್ಲ, ಆದ್ದರಿಂದ ನಾನು ಎಣ್ಣೆ ತುಪ್ಪ ಎಲ್ಲ ಅವಾಯ್ಡ್ ಮಾಡಿದ್ದೆ, ಅದಕ್ಕೆ ಹಾಕಿಲ್ಲ. ನೀವು ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನಿಲ್ಲಿ 5 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಲ್ಲಿ 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಹೀಗೆ ಮಾಡೋದ್ರಿಂದ ಎಗ್ ರೈಸ್ ಬೇರೆಯೇ ಲೆವೆಲಲ್ಲಿ ಟೇಸ್ಟ್ ಇರುತ್ತೆ, ನಾರ್ಮಲ್ಗಿನ್ನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ, ನಾನು ಸಿಮ್ಮಲ್ಲೇ ಇಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಎಣ್ಣೆ ಹಾಕಿಲ್ಲದೆ ಇರೋ ರೀಸನ್ನಿಗೆ ನೀವು ಎಣ್ಣೆ ಹಾಕ್ತೆ ಮಾಡ್ತೀನಿ ಅಂತ ಅಂದರೆ ಅದು ತಳ ಹಿಡಿಯುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೊಂಬನ್ನಿ. ನೋಡಿ, ಈ ಥರ ಹುರಿದಿದ್ದೀನಿ ಅಲ್ವಾ, ಇಷ್ಟು ಹುರಿದ್ರೇ ಸಾಕು. ಅದು ನೋಡಿ, ಸ್ವಲ್ಪ ಸ್ವಲ್ಪ ತಳ ಹಿಡ್ದಿದೆ. ತಲೆ ಕೆಡಿಸ್ಕೊಬೇಡಿ, ಅದಕ್ಕೇ ನೀವು ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಹುರಿದಿರೋ ಮೊಟ್ಟೆನ ಎತ್ತು ನಾನು ಬೇರೆ ಪ್ಲೇಟಿಗೆ ಇಟ್ಕೊತಿದ್ದೀನಿ. ಇವಾಗ ಒಗ್ಗರಣೆಗೆ ನಾನು 4 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಿದ್ದೀನಿ. ನೀವು ತುಪ್ಪ ಬೇಕಂದರೆ ನೀವು ತುಪ್ಪ ಕೂಡ ಹಾಕ್ಕೊಬೋದು, ಬಟ್ ಎಣ್ಣೆನೇ ಸಾಕು ಅಂತಲೇ ಹೇಳ್ಬೋದು. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಿದ್ದೀನಿ. ನೀವು ಪೇಸ್ಟ್ ಬೇಕಾದ್ರೂ ಹಾಕ್ಕೊಬೋದು, ನಾನಿಲ್ಲಿ ಹೆಚ್ಕೊಂಡು ಹಾಕ್ಕೊತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಿ ಹಾಕಿದ್ರೆ ಬೇರೆ ಥರನೇ ಟೇಸ್ಟ್ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ಹೆಚ್ಚಿ ಇಷ್ಟ ಇಲ್ಲ ಅಂತಂದರೆ ನೀವು ಅದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು. ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇಲ್ಲಿ ಬಾಡಿಸ್ಕೊತಿದ್ದೀನಿ. ನೋಡಿ, ಏನಕ್ಕೆ ನೊರೆ ಬರ್ತಿದ್ದೆ ಅಂದರೆ ನಾನು ಮೊಟ್ಟೆ ಹುರಿದಿದ್ದೆಲ್ಲ, ಮೊಟ್ಟೆ ಐಟಮ್ ಹಾಗೇ ಎಣ್ಣೆಗೆ ಹಾಕಿದ್ರೆ ಅದು ನೊರೆ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇವಾಗ 3 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಚ್ಕೊತಿದ್ದೀನಿ ನಾನು. ಇದನ್ನು ಚೆನ್ನಾಗಿ ನೀವು ಹುರ್ಕೊಬೇಕಾಗುತ್ತೆ. ನೀವು ಎಷ್ಟು ಈರುಳ್ಳಿನ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಗ್ ರೈಸ್ಗೆ ಈರುಳ್ಳಿನೇ ಮೇನ್ ಟೇಸ್ಟ್. ಅದು ಚೆನ್ನಾಗಿ ನೀವು ಬೇಯಿಸ್ಕೊಬೇಕು. ನೋಡಿ, ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ. ಏನಕ್ಕೆ ಅಂದರೆ ಈರುಳ್ಳಿ ಬೇಗ ಕುಕ್ಕಾಗಲಿ, ಸಾಫ್ಟ್ ಆಗಲಿ ಅನ್ನೋ ರೀಸನ್ನಿಗೆ ನಾನು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ಟೊಮೆಟೊ ಯೂಸ್ ಮಾಡಲ್ಲ ಅಂದರೆ ನೀವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಟೊಮೆಟೊ ಸೇರಿಸ್ಕೊತಿದ್ದೀನಿ. ನೋಡಿ, 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊತಿದ್ದೀನಿ. ನೋಡಿ, ಅಲ್ಲಿ ತಳ ಹಿಡ್ದಿದ್ರು ಕೂಡ ಅದು ಇವಾಗ ಫ್ರೈ ಮಾಡ್ತಿದ್ದೀವಲ್ವ, ಎಣ್ಣೆ ಇದೆಯಲ್ಲ ಅದು ಬಿಡ್ತಿದೆ. ಆದ್ದರಿಂದ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಹುರಿತೀರೋ ಅಷ್ಟು ಚೆಂದ ಅಂತ ಆಗಲೇ ಹೇಳಿದ್ದೀನಿ. ನೋಡಿ, ಇವಾಗ ಹುರಿದಿರೋ ಮೊಟ್ಟೆನ ಸೇರಿಸ್ಕೊತಿದ್ದೀನಿ ಈ ಮಿಶ್ರಣಕ್ಕೆ. ನಾವು ಮೊಟ್ಟೆ ಹುರಿದಿಟ್ಕೊಂಡಿದ್ದೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಹಾಕಿ 2 ನಿಮಿಷವರೆಗೂ ನಾವು ಚೆನ್ನಾಗಿ ಹುರಿಬೇಕು. ನಾವು ಎಷ್ಟು ಹುರಿತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಮೊಟ್ಟೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಹೊರ್ಗಡೆ ಆದರೆ ಸ್ಟ್ರೀಟಲ್ಲಿ ಅವರು ಕಬ್ಬಿಣದ ಹಂಚಲ್ಲಿ ಮಾಡ್ತಾರೆ. ಕಬ್ಬಿಣದ ಹಂಚಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ನಾನು ಇದು ಸಿಲ್ವರ್ ಬೋಸಿಯಲ್ಲೇ ಮಾಡ್ತಿರೋದು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ತೇಜು ಅವರ ಎಗ್ ಮಸಾಲ ಫ್ರೈನ ಹಾಕ್ಕೊತಿದ್ದೀನಿ. ಎಗ್ ಫ್ರೈಡ್ ರೈಸ್ದು ಮಸಾಲ ಬರುತ್ತೆ ಅಲ್ವಾ, ಅದನ್ನು. ಇವಾಗ ನೋಡಿ, 1 ಟೀ ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸನ್ನ ಆ್ಯಡ್ ಮಾಡ್ಕೊತಿದ್ದೀನಿ. 1 ಟೀ ಸ್ಪೂನ್ ಸಾಕು. ಇವಾಗ 1 ಟೀ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಸಾಸನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ಅದರಿಂದ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀವು. ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸನ್ನು ಹಾಕಿ ನೀವು 10 ಸೆಕೆಂಡ್ವರೆಗೂ ಬಾಡಿಸಿ. ಅದೆಲ್ಲ ಆದಮೇಲೆ ಇವಾಗ ನೋಡಿ, ನಾನು ಅನ್ನನ ಸೇರಿಸ್ಕೊತಿದ್ದೀನಿ. ನೀವು ಅನ್ನನ ಉದ್ದುದ್ರಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಎಗ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಆವಾಗ ನೀವೇ ಹೇಳ್ತೀರ, ವಾವ್,
ಥರನೂ ಚೆನ್ನಾಗಿರುತ್ತೆ ಅಂತ. ನೀವು ಎಷ್ಟು ಫ್ರೈ ಮಾಡ್ತೀರೋ ಅನ್ನ ಕೂಡ ಅದು ಇನ್ನೂ ಟೇಸ್ಟಾಗಿರುತ್ತೆ. ನಾನಿವಾಗ ಈ ಅನ್ನನ ಹಾಕಿ 2 ನಿಮಿಷ ಚೆನ್ನಾಗಿ ಕೈ ಬಿಡದೆ ಆಡಿಸ್ತೀನಿ. 2 ನಿಮಿಷವರೆಗೂ ಬಿಟ್ಬಿಟ್ರೆ ನೀವು ತಳ ಹಿಡಿದ್ಬಿಡುತ್ತೆ. ಅದರಿಂದ ಕೈ ಆಡಿಸ್ತಾನೆ ಇರಬೇಕು. ಆ ರೀಸನ್ನಿಗೆ ಒಳ್ಳೆ ಫುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಇದೇ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.